ಮಸಾಫಿಯಿಂದ ತಂದ ವಾಟರ್ಮೆಲನ್ ತುಂಬ ಸ್ವೀಟ್ ಉಂಟು. ಲೋಕಲ್ ವಾಟರ್ಮೆಲನ್ ಇದು, ಒಳ್ಳೆ ಸ್ವೀಟ್ ಉಂಟು. ಸ್ವೀಟ್ ಉಂಟಾ? ಮೆಲ್ಲ ಮೆಲ್ಲಕ್ಕ, ಮೆಲ್ಲ ಮೆಲ್ಲ ಮಾತಾಡಿ ಅಕ್ಕ. ನೇಷನ್ ವಾಂಟ್ಸ್ ಟು ನೋ. ಹಾಂ, ಇದು ಆಕ್ಚುಲಿ ಚೆನ್ನಾಗಿರೋದು. ಕಿಯಾರನ್ಗೆ ಗ್ರೀನ್ ಡೇ, ಎನ್ವಿರಾನ್ಮೆಂಟ್ ಡೇ ಶಾಲೆಯಲ್ಲಿ, ಅದಕ್ಕೆ ಗ್ರೀನ್ ಹಾಕ್ಲಿಕ್ಕೆ ಬರ್ಲಿಕ್ಕೆ ಹೇಳಿದ್ರು. ನಾನು ಪುನಃ ಡಾಕ್ಟರ್ ಹತ್ರ ಹೋಗಿ ಬಂದೆವು ಈಗ. ಬೈ ಗಾಡ್ಸ್ ಗ್ರೇಸ್ ಆಲ್ ಗುಡ್ ಅಂತ ಹೇಳಿದ್ರು. ಬಾಕಿ ಯಾರ ಗಾಡಿ ಇಲ್ಲಿ ಉಂಟು. ಬಿಸಿ ಅಂದರೆ ಕಣ್ಣು ಓಪನ್ ಮಾಡ್ಲಿಕ್ಕೆ ಆಗುತ್ತೆ. ಒಂದು ನಿಮಿಷ. ಇದು ಕಪ್ಪು ಗಾಡಿ ಸಹ ಬಿಸಿ ಮಾರೆ, ಸ್ಟೇರಿಂಗ್ ಹಿಡಿಲಿಕ್ಕೆ ಸಹ ಆಗುಲ್ಲ, ಅಷ್ಟು ಬಿಸಿ. ಅಬ್ಬಾ, ಒಳ್ಳೆ ಇದು ಗ್ಯಾಸಿಗೆ ಕೈ ಹಾಕಿದಾಗೆ ಆಗ್ತದೆ. ಇಲ್ಲಿಗ ತರ್ಪಲು ಹಲೋ ಹಲೋ ಹಲೋ, ಅದು ಬಿಸಿಲಿಗೆ ಕಿಯಾರ, ಇದು ಬಿಸಿಲಿಗೆ. ಇದನ್ನು ತರ್ಪಲನ್ನು ಹಿಡಿದುಕೊಂಡು ಬಂದಾನೆ. ಅದು ಕೂಡ ಹೊತ್ಕೊಂಡು ಡ್ಯಾಡ್ ಅದು ಇದು ಮಾಡಿ ಕೊಡ್ತಾನೆ ಕಷಾಯ, ಗೊತ್ತಾಗ್ತದೆ. ಆಯಿತು, ಡಾಕ್ಟರ್ ಹತ್ರ ಹೋಗಿ ಬಂದೆವು. ನನಗೆ ಆ ರಿಪೋರ್ಟ್ ತೋರಿಸ್ಲಿಕ್ಕಿತ್ತು, ಯಾಕಂದರೆ ಆ ರಿಪೋರ್ಟಲ್ಲಿ ಸ್ವಲ್ಪ ತುಂಬ ಅಸ್ತವ್ಯಸ್ತ ಉಂಟು. ಕೆಲವು ಲೋ ಆದರೆ ಲೋ, ಕೆಲವು ಅವಳ ಫ್ರೆಂಡ್ ಗಿಫ್ಟ್ ಕೊಟ್ಟರಂತೆ. ಕೆಲವು ಲೋ ಅಂದರೆ ಲೋ, ಕೆಲವು ಹೈ ಅಂದರೆ ಹೈಯೇ. ಅದನ್ನು ರಿಪೋರ್ಟನ್ನು ನೋಡಿ ನನ್ನದೆಲ್ಲ ಹೈ ಹೋಗ್ತದೆ. ಅದಕ್ಕೆ ನಾನು ಹೋಗಿ ತೋರಿಸಿದ್ದು. ಅವರು ಹೇಳಿದ್ದು ಐರನ್ ಡೆಫಿಷಿಯನ್ಸಿ ಉಂಟು. ಇಷ್ಟು ದೊಡ್ಡ ಜೀವದಲ್ಲಿ ಎಂತೆಲ್ಲ ಡೆಫಿಷಿಯನ್ಸಿ ಉಂಟಾ ಇನ್ನು. ಐರನ್ ಡೆಫಿಷಿಯನ್ಸಿ ಅಂತ ಹೇಳಿದರು. ಐರನ್ದು ಸಪ್ಲಿಮೆಂಟ್ಸ್ ಎನ್ಲಿಕ್ಕೆ ಹೇಳಿದರು. ಬಾಕಿ ಎಲ್ಲ ಸ್ವಸ್ಥ ಇದ್ದೀ ಅಂತ ಹೇಳಿದರು. ಹೇಳಿದೆ ರಿಪೋರ್ಟ್ ನೋಡಿ ಎಂಥ ಡೆಂಗ್ಯೂವಾ ಎಂಥ ಬೇರೆ ಉಂಟಾ ಅಂತೇಳಿ. ಅದಕ್ಕೆ ಇಲ್ಲ ಹೇಳಿದ್ರು. ಬಟ್ ಮುಖ ನೋಡಿ ಅದು ದೊಡ್ಡ ಆಗಿದೆ. ಒಂದಿನ ಹುಷಾರಿಲ್ಲಂದ್ರೆ ಪೊಂಜೋಲಿಗೆ ಮನೆಯವೇ ಫಂಕ್ಷನ್ ಆಗುದಿಲ್ಲ. ಪೊಂಜೋಲು ಹೇಳುದು ಕೆಲವರು ಹೌಸ್ ವೈಫ್ ಅಂತೀನಿ. ಹೌಸ್ ವೈಫ್ ಹುಷಾರಿಲ್ಲಂದ್ರೆ ಎಷ್ಟು ಕಷ್ಟ ಮನೆಯಲ್ಲಿ. ಮನೆಯೆಲ್ಲ ಅದಗದ ಉಂಟು. ನಾನೀಗ ಪಾತ್ರೆ ತೊಳಿತಿದ್ದೇನೆ. ಇವಳು ನೋಡಿ ಇದರಲ್ಲಿ ಬ್ಯುಸಿ ಇದ್ದಾಳೆ. ಇವಳು ದೊಡ್ಡ, ನಿಮ್ಮ ಹತ್ರ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅವ್ರಿಗೆ ಸಹ ಬೆಸ್ಟ್. ಎಂತ ಸ್ಕ್ರಿಬಲ್ ಮಾಡಿಕೊಂಡಿರ್ಬೋದು, ಗೀಚಿಕೊಂಡಿರ್ಬೋದು. ಇಲ್ಲಿ ಇಲ್ಲಿ ಕಳೆಗೆ ಹಾಕಕ್ಕ, ಕಳೆಗೆ ಹಾಕು. ಯಾರಿದು? ನಾನಾ? ನಾನಂತ ಹೇಳಿದ ಕೂಡಲೇ ಇಷ್ಟು ದೊಡ್ಡ ಮುಖ ಮಾಡಿದ್ಲು. ಡ್ಯಾಡವ? ಇದು ನಮಗೆ ಅಂಜಲ್ ಸಾರ್, ಅಂಜಲ್ ಮೀನಿನ ಸಾರ್, ಕಿಯಾರನ ಫೇವ್ರೇಟ್. ಹಾಗೂ ಇದು ಪ್ಲೇನ್ ಸಾರ್, ಮೀನು ಹಾಕೋ ಮುಂಚೆ ಸ್ವಲ್ಪ ಸಾರು ತೆಗೆದಿಟ್ಟೆ. ಇದು ವೀನಕ್ಕಗೆ, ಅವರು ಮೀನು ಸಾರು ತಿನ್ನೋದಿಲ್ಲ. ಸೊ ಮೀನು ಹಾಕೋ ಮುಂಚೆ ಸಾರು ತೆಗೆದಿಡುದು. ಇದು ಓಮ ಸಾರು ಅವರಿಗೆ. ಎಲ್ಲರೂ ಸಹ ಒಂದೇ ಟೈಪ್ ಅಡಿಗೆ ತಿಂದರೆ ರಗಳೆ ಅಲ್ಲ. ಒಬ್ಬರು ವೆಜಿಟೇರಿಯನ್, ಒಬ್ಬ ನಾನ್ ವೆಜಿಟೇರಿಯನ್. ಭಾರಿ ಕಷ್ಟ. ಸುರೇ ಎಂತ ಮಾಡೋದು, ಡೈಲಿ ನೆನೆಸಿ ಅಡಿಗೆ ಮಾಡಲಿಕ್ಕೆ ಕಷ್ಟ. ಅದರ ನಡುವಲ್ಲಿ ಇವರಿಗೆ ಸಪ್ರೇಟ್ ಅವರಿಗೆ ಸಪ್ರೇಟ್, ಭಾರಿ ಕಷ್ಟ. ಸೊ ಇವತ್ತು ನಾನು ಮೀನು ಸಾರು ಮಾಡಿದ್ದು. ಕಿಯಾರನ್ಗೆ ಎಲ್ಲ ಸಾರು ಇಷ್ಟ. ಫಿಶ್ ಅಂದರೆ ಇಷ್ಟ, ಫ್ರೈಗಿಂತ ಸಾರು ಇಷ್ಟ ಅವಳಿಗೆ, ಯಾಕಂದರೆ ಫ್ರೈ ಖಾರ ಆಗ್ತದೆ ಅವಳಿಗೆ. ಸೊ ಇವತ್ತು ಸಾರು ಮಾಡಿದೆ ನಾನು, ಅಂಜಲ್ ಮೀನಿನ ಸಾರು. ಹಾಗೂ ಹೂವಿನಕ್ಕಾಗಿ ಸಪ್ರೇಟಾಗಿ ತೆಗೆದಿಟ್ಟೆ. ಸ್ವಲ್ಪ ಓಮ ಜಾಸ್ತಿ ಹಾಕಿದರೆ ಓಮ ಸಾರು, ಮೀನ್ದೇ ಎಲ್ಲ ಸಾಮಗ್ರಿ. ಸ್ವಲ್ಪ ಓಮ ಜಾಸ್ತಿ ಆಗಬೇಕು. ಮೀನಕ್ಕದು ಸಹ ಹೊಟ್ಟೆ ಸರಿ ಇಲ್ಲ, ಹಾಗೂ ನನಗೆ ಸಹ ಶೀತ. ಸೊ ಓಮ ಸಾರು ಹೀಟ್ ಅಲ್ಲ, ಎಲ್ಲದಕ್ಕೆ ಆಗ್ತದೆ. ನಮಗೆಲ್ಲ ಚಿಕ್ಕ ಇರುವಾಗ ಆಪ್ಷನ್ ಇಲ್ಲ, ಒಂದೇ ಪದಾರ್ಥ ಅದು ತಿನ್ನಲೇಬೇಕು. ತಿನ್ನೋದಿಲ್ಲದ್ರೆ ನೋ ಆಪ್ಷನ್ ಬಿ. ಹಾಗೆ ಇದ್ರೆ ಒಳ್ಳೇದು. ಮಕ್ಕಳು ಎಂತ ಸಹ ಎಲ್ಲಿ ಸಹ ಬದುಕ್ಬೋದು. ಎಲ್ಲಿ ಸಹ ನಮಗೆ ಊಟದ ರೆಸ್ಟ್ರಿಕ್ಷನ್, ಊಟದು ಇದು ಇಲ್ಲದ್ರೆ, ಚೂಸಿ ಇಲ್ಲದ್ರೆ ಎಲ್ಲಿ ಸಹ ಬದುಕ್ಬೋದು. ಸೊ ನಾನು ಕಿಯಾರಾಗೆ ಸಿಗ ಹಾಗೆ ಟ್ರೈನ್ ಮಾಡೋದು. ಅವಳು ನನ್ನನ್ನೊಂದು ಬಿಟ್ಟು ಬಾಕಿ ಎಲ್ಲ ತಿಂತಾಳೆ. ಅಂದರೆ ಮೀನು ಮಾಂಸ ಹಾಗೆ. ಸೊ ಅವಳು ಎಂತ ಸಹ ಅದು ತಿನ್ನೋದಿಲ್ಲ, ಇದು ತಿನ್ನೋದಿಲ್ಲ, ಕ್ಯಾರೆಟ್ ತಿನ್ನೋದಿಲ್ಲ, ಬ್ರಿಂಜಾಲ್ ತಿನ್ನೋದಿಲ್ಲ, ಎಲ್ಲ ಕೊಟ್ಟು ಬಿಡುದು. ನಾನು ಕಂಚಲ ಅಂದರೆ ಹಾಗಲಕಾಯಿ ಅದು ಮಾಡಿದ್ರೆ ಸಹ ಅವಳಿಗೆ ಕೊಡ್ತೇನೆ. ಅವಳು ಬೇಡ ಮಮ್ಮ ಹೇಳ್ತಾಳೆ, ಆದರೆ ಸಹ ನಾನು ಕೊಡ್ತೇನೆ. ಯಾಕಂದರೆ ಗೊತ್ತಿರಬೇಕು, ಎಲ್ಲ ತಿನ್ನಲಿಕ್ಕೆ ಗೊತ್ತಿರಬೇಕು. ಇವತ್ತು ಥರ್ಸ್ಡೇ, ಕಿಯಾರನ್ಗೆ ಪಿಕ್ನಿಕ್ ಇವತ್ತು ಥರ್ಸ್ಡೇಗೆ. ನನಗೆ ನಿದ್ದೆ ಅಲ್ಲ, ಎಕ್ಸೈಟ್ಮೆಂಟ್ ನನಗೆ ಜಾಸ್ತಿ. ಅಂದರೆ ಅವಳ ಟಿಫಿನ್ ಮೂರು ಟಿಫಿನ್ ಪ್ಯಾಕ್ ಮಾಡ್ಲಿಕ್ಕೆ ಉಂಟು ಇವತ್ತು. ಬೆಳಿಗ್ಗೆಗೊಂದು, ಮತ್ತು ಅಲ್ಲಿ ಪಿಕ್ನಿಕ್ ಟೈಮಲ್ಲಿ ಒಂದು ತಿನ್ನಲಿಕ್ಕೆ, ಮತ್ತು ಮಧ್ಯಾಹ್ನ ಬಂದ ಕೂಡಲೇ ಲಂಚ್. ಸೊ ಮೂರು ಟಿಫಿನ್ ಪ್ಯಾಕ್ ಮಾಡಲಿಕ್ಕೆ ನಾನು 1 ತಾಸು ಬೇಗ ಎದ್ದಿದ್ದೇನೆ. ನಾನು ಎಲ್ಲ ಪ್ಯಾಕ್ ಮಾಡಿ ಅವಳಿಗೆ ಇಷ್ಟ ಎದ್ದ ವಸ್ತುವನ್ನೆಲ್ಲ ಇಡುವ ಅಂತೇಳಿ. ಯಾಕಂದರೆ ಬೇರೆಯವ್ರು ತಿನ್ನುವಾಗ ಆಸೆ ಆಗ್ತದಲ್ಲ. ಸೊ ಇವತ್ತು ಬೆಳಿಗ್ಗೆ ಹೋಗಿ 2:30 ಪಿಕಪ್ ಟೈಮ್ ಮಧ್ಯಾಹ್ನ. ಸೊ ಅದಕ್ಕೆ ಈಗ ಅಲ್ಲಿ ಅವರ ಬಸ್ಸಲ್ಲಿ ಕೊಂಡೋಗ್ತಾರೆ. ಫ್ರೀಗೆ ಅಲ್ಲ, 100 ದಿರಂ ಕೊಟ್ಟಿದ್ದೇನೆ ಈ ಪಿಕ್ನಿಕ್ಗೆ. ಸೊ ಅದರಲ್ಲಿ ಫುಡ್ ಇನ್ಕ್ಲೂಡೆಡ್ ಇಲ್ಲ, ಫುಡ್ ನಾವೇ ಕೊಡಬೇಕು ಮಕ್ಕಳಿಗೆ. ಸೊ ಎಲ್ಲ ಪ್ಯಾಕಪ್ ಮಾಡಿದ್ದೇನೆ. ಅವಳಿಗೆ ಎಕ್ಸೈಟ್ಮೆಂಟ್ ಇಲ್ಲ, ಅವಳಿಗೆ ಪಿಕ್ನಿಕ್ ಎಂತ ಅಂತೇಳಿ ಗೊತ್ತಿಲ್ಲ, ಅವಳು ಮಲಗಿದ್ದಾಳೆ, ಇನ್ನೂ ಹೇಳ್ಬೇಕು ಅವಳು. ಸೊ ಟಿಫಿನ್ಗೆ ಎಂತೆಲ್ಲ ಪ್ಯಾಕ್ ಮಾಡಿದ್ದೇನೆ ತೋರಿಸ್ತೇನೆ. ಇದು
ಪಿಕ್ನಿಕ್ ಆದ ಮೇಲೆ ಬಂದ ಮೇಲೆ ತಿನ್ನಲಿಕ್ಕೆ ಪೂರಿ ಚಿಪ್ಸ್ ಹಾಗೂ ಚಾಕ್ಲೇಟ್, ಮತ್ತು ಈಗ ಹೋಗೋ ಮುಂಚೆ ತಿನ್ನಲಿಕ್ಕೆ ಎಗ್ ಆ್ಯಂಡ್ ರೈಸ್. ಇದು ಅವಳ ಫೇವ್ರೇಟ್ ಹಾಗೂ ಬೇಗ ಸಹ ತಿಂತಾಳು ಅವಳು. ಇಲ್ಲಿ ಡ್ರೈ ಸ್ನ್ಯಾಕ್ಸ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಪಿಕ್ನಿಕ್ ಟೈಮ್. ಇಲ್ಲಿ ಮಕ್ಕನ ಬರ್ತದೆ, ಮಕ್ಕನ ರೋಸ್ಟ್ ಮಾಡಿ ಆಗಿದೆ. ದೇವರೇ, ಇಲ್ಲಿ ಕೇಕ್ ಇಟ್ಟಿದ್ದಾನೆ, ಚಿಪ್ಸ್ ಇಟ್ಟಿದ್ದಾನೆ ಹಾಗೂ ಕ್ರೋಸೆಂಟ್ ಇಟ್ಟಿದ್ದಾನೆ. ಡ್ರೈ ಸ್ನ್ಯಾಕ್ಸ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ರೆಡಿ ಆದ್ಲು ಕಿಯಾ, ಲೇಟ್ ಆಯಿತು. ಹೋಗು ಮಗ, ಹೋಗು 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 ಬೇಗ. ಅದನ್ನೊಂದು ಮೂಲೆಗೆ ಹಾಕು. ಕಿಯಾರನ್ನು ಪಿಕಪ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಇದೊಂದು ಗೋಳಿ ಬಜ್ಜೆ ಯಾರ ಸೋಂಟೆಯಲ್ಲಿ ಹೊಡ್ದಾಗ ಮಠ ಮಧ್ಯಾಹ್ನ 2:30 ಒಳಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಸ್ವಲ್ಪ ಬೇಗ ಹೋದ್ರೆ ಸಹ ಚಿಂತಿಲ್ಲ. ಇವತ್ತು ಮಗಳು ಜಾಸ್ತಿ ಓದ್ತಿದ್ಲು ಶಾಲೆಯಲ್ಲಿ, ತುಂಬ ಫ್ರೀ ಟೈಮ್ ಸಿಕ್ಕಿದಾಗ ಆಯಿತು. ಇಲ್ಲಾಂದರೆ ಬಂದು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಎಡಿಟಿಂಗ್ ಮಾಡುವಾಗಲೇ ಕಿಯಾರನ್ನು ಪಿಕಪ್ ಮಾಡಲಿಕ್ಕೆ ಟೈಮ್ ಆಗ್ತದೆ. ನೋಡಿದ್ದಿ ಮಗ, ಸ್ನೇಕ್ ನೋಡಿ ನೋ ಹೇಳಿದ್ಯಾ? ಹೆದ್ರಿಕೆ ಆಯ್ತಾ? ಕಮ್ ಹೇಳ್ಬೇಕಿತ್ತು ಸ್ನೇಕ್ ನೋಡಿ. ಮತ್ತೆ ಬೇರೆ ಎಂತ ನೋಡಿದ್ದು? ಗಾಡಿಗೆ ಹೋಗಿ ಮಾತಾಡುವನ, ಇಲ್ಲಿ ಕರೆನ್ಸಿದ್ದೇವೆ ಬಾ. ಇಲ್ಲಿ ಹೇಗೆ ಬಂದದ್ದು ಸ್ನೇಕ್? ಹಾಗೆ ಬಂತ? ಹೆದರಿದ್ಯಾ? ಯಾರು ಸ್ನೇಕ್ ಹಾಗೆ ಮಾಡುದಾ? ಕೈ ತೆಗಿ, ಕ್ಲೋಸ್ ಮಾಡು. ನಮ್ಮ ತುಳ್ತಿ ಹೊಳ್ದು 3 ಟಿಫಿನ್ ಕಲಿಸಿದ್ದಾನೆ, ಎಂತ ಸಹ ತಿನ್ಲಿಲ್ಲ, ಖಾಲಿ ಕ್ರೋಸೆಂಟ್ ತಿಂದು ಬಂದಾಳೆ. ಈಗ ವಾಮಿಟ್ ಮಾಡಿದ್ಲು. ಬಾ ಹೋಗೋ, ಡ್ರೆಸ್ ಚೇಂಜ್ ಮಾಡೋ ಬಾ. ನಾನು ಸಹ ಒಂದು ಮಂಗ, ಬೆಳಿಗ್ಗೆ ಎದ್ದು ಎಲ್ಲ ಟಿಫಿನ್ ಪ್ಯಾಕ್ ಮಾಡಲಿಕ್ಕೆ ಏನು ತಿನ್ನಲಿಲ್ಲ, ಖಾಲಿ ಒಂದು ಕ್ರೋಸೆಂಟ್, 4 ಹೆಸರಿಗೆ ಚಿಪ್ಸ್. ಇವರಿದ್ದಾರೆ ನನ್ನ ಕಂಡದ ಫೋಟೋ. 4 ಚಿಪ್ಸ್ ಮತ್ತು ಒಂದು ಕ್ರೋಸೆಂಟ್ ಬೆಳಿಗ್ಗೆಯಿಂದ. ಈಗ ಗ್ಯಾಸ್ಟ್ರಿಕ್ ಆಗಿದೆ, ವಾಮಿಟ್ ಮಾಡ್ತಿದ್ದಾಳೆ ಅಷ್ಟೇ. ಹೇಳಿದ್ದು ಕೇಳುದ್ಲ ಅಲ್ಲ. ನಾನು ಇವಳಿಗೆ ಇವತ್ತು ಒಳ್ಳೆ ಹಸುವೆ ಆಗ್ತದೆ, ಪಾಪ ಮಗು ಆಚೆ ಈಚೆ ಓಡಾಡ್ತದೆ, ಹಸುವೆ ಆಗ್ತದೆ. ಇಲ್ಲಿ ನನಗೆ ಸತ್ಯ ಹೇಳ್ಬೇಕಾದ್ರೆ ರಾತ್ರಿಗೆ ನಿದ್ದೆವಿಲ್ಲ. ಎಂತ ಪ್ಯಾಕ್ ಮಾಡೋದು? ಒಂದು ಐಟಮ್ ಕಲಿಸಿದರೆ ಬೋರ್ ಆಗ್ಬೋದು, 2-3 ಐಟಮ್ ಅದೇ. ಇಲ್ಲದೆ ನಾನು ಸ್ವಲ್ಪ ಲೇಟ್ ಹೇಳೋದು. ಇವತ್ತು ನಾನು 5 ಮಲಗಲೇ ಅಲ್ಲ, ಬೆಳಿಗ್ಗೆ 5 ಗಂಟೆದ್ದು. ಆದರೆ ನೋಡಿ, ಹಾಗೆ ನಾವು ಹೆಚ್ಚು ಮೆಹನತ್ ಮಾಡಿದ್ರು ಉಂಟಲ್ಲ ಟಿಫಿನಿಗೆ, ಮಕ್ಕಳು ತಿನ್ನೋದೇ ಇಲ್ಲ. ಇದೇ ಪ್ರಾಬ್ಲಮ್. ಕಿಯಾರಾಗೆ ಎಗ್ ಆ್ಯಂಡ್ ರೈಸ್ ತಿನ್ನಲಿಲ್ಲ ಇವತ್ತು. ವಿಚಿತ್ರ ಮಾರೆ. ನಾನು ಹಾಗೂ ಕಿಯಾರಾ ನೆಕ್ಸ್ಟ್ಗೆ ಹೋಗ್ತಿದ್ದೇವೆ ಶಾಪಿಂಗ್ ಮಾಡ್ಲಿಕ್ಕಲ್ಲ, ಕೊರಿಯರ್ ಮಾಡ್ಲಿಕ್ಕೆ. ಆಯ್ತಾ, ಈಗ ಸಿ ಕಾರ್ಗೋ ಇಲ್ಲ ಅಂತ, ಈಗ ಖಾಲಿ ಏರ್ ಕಾರ್ಗೋ. 2 ಐಟಮ್ಸ್ ಉಂಟು ಕೊರಿಯರ್ ಮಾಡ್ಲಿಕ್ಕೆ, ಇನ್ನು ಹೊತ್ತುಕೊಂಡು ಹೋಗುವ. ಏರ್ ಕಾರ್ಗೋ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಮುಂಚೆ ಏರ್ ಕಾರ್ಗೋಗೆ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ, ಈಗ 30 kg ಮಸ್ಟ್ ಅಂತೆ ಏರ್ ಕಾರ್ಗೋಗೆ ಸಹ. ಅದರಿಂದ ಕಲಿಸ್ಲಿಕ್ಕೆ ಆಗಿಲ್ಲ. 30 kg ಇಲ್ಲ ಅವ್ರದ್ದು, ಖಾಲಿ 10 kg ಇರುತ್ತೆ. ಸೊ ನೋಡುವ, ಯಾರಾದ್ರು ಸಹ ಹೋಗೋದಿದ್ರೆ ಕಲಿಸುವ ಅವರೊಟ್ಟಿಗೆ. ನಾನು ಆರ್ಡರ್ ಮಾಡಿದ್ದೆ ಅಲ್ಲ ಮೊನ್ನೆ ಶೀನಲ್ಲಿ. ಸೊ ಇದು ಹೇಗೆ ಮಾಡೋದಂದರೆ, ಈ ಸ್ಪೂನ್ ಕೊಟ್ಟಿದ್ದಾರಲ್ಲ, ಸ್ಪೂನ್ ಡ್ರೈ ಇರಬೇಕು. ಡ್ರೈ ಸ್ಪೂನಲ್ಲಿ ಕಲರ್ ಮಾಡಬೇಕು. ಸ್ವಲ್ಪ ಡಾರ್ಕ್ ಕಲರ್ಸ್ ತಗೋ ಮಗ, ಕಲರ್ ಮಾಡು. ಕಲರ್ ಆದ ಮೇಲೆ ಒಂದು 5-6 ಸೆಕೆಂಡ್ ಕಾಯಬೇಕು. 20ವರೆಗೆ ಕೌಂಟ್ ಮಾಡು. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಓಕೆ. ಈಗ ಊದು ಸ್ವಲ್ಪ ಹೊತ್ತು, ಒಂದು 5 ಸತಿ ಊದು. ಮೆಲ್ಲ, ಬಾಯಿಗೆ ಹೋಗದೆ. ಮೆಲ್ಲ 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 ಹಾಕು. ಈಗ ನೋಡಿ ಫ್ಲೋಟ್ ಆಗ್ತದೆ ಅದು. ಮೆಲ್ಲ ಮೆಲ್ಲ, ಸ್ಲೋಲಿ ಅಕ್ಕ. ನೋಡಿ ಈಗ ಹಾಕು ಒಳಗೆ. ಮೆಲ್ಲ ಮೆಲ್ಲ ಹಾಕು. ಮೆಲ್ಲ ಮೆಲ್ಲ ಮೆಲ್ಲ, ಬಿ ಪೇಷಂಟ್. ಸ್ಲೋಲಿ. ಫುಲ್ ಇನ್ಸರ್ಟ್ ಮಾಡು. ಈಗ ಮೆಲ್ಲ ಸ್ಪೂನ್ ಬಿಡು. ಓಕೆ. ಇದು ಗೊತ್ತುಂಟಾ? ಗೊತ್ತುಂಟು. ಸೊ ಹೀಗೆ ಎಂತೆಲ್ಲ ಡ್ರಾ ಮಾಡ್ತಾಳೆ, ಹೀಗೆ ಫ್ಲೋಟ್ ಆಗ್ತದೆ. ಸೊ ಇದೊಂದು ಆಕ್ಟಿವಿಟಿ ನಾನು ಆರ್ಡರ್ ಮಾಡಿದ್ದು. ಇವತ್ತು ವೀಕೆಂಡ್, ಎಂತ ಅಡಿಗೆ ಮಾಡಲಿಲ್ಲ. ನಮ್ಮ ಮನೆ ಹತ್ರ ಇರುವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದು. ಸೊ ಎಂತೆಲ್ಲ ಆರ್ಡರ್ ಮಾಡಿದ್ದು ತೋರಿಸ್ತೇನೆ. ಇದು ಪ್ಲೇಟ್ ಶವರ್ಮಾ, ಚಿಕನ್, ವೆಜಿಟೇಬಲ್ಸ್ ಹಾಗೂ ಇದು ಕುಬ್ಬೂಸ್ ಕೊಡ್ತಾರೆ. ಇದು ಡೈನಮೈಟ್ ಲೋಡೆಡ್ ಫ್ರೈಸ್. ಇದು ಓಪನ್ ಮಾಡಿ. ಮಗ, 1 ಮಿನಿಟ್. ಇದು ಲೋಡೆಡ್ ಫ್ರೈಸ್. ಇದರಲ್ಲಿ ಫ್ರೈಸ್, ಸಾಸ್, ಚಿಪ್ಸ್ ಎಲ್ಲ ಉಂಟು. ಈ
ಇದು ಪಿಕಲ್ಸ್ ಎಲ್ಲ ಶಾರ್ಮಾಗೆ ಹಾಗೂ ಬರ್ಗರ್. ಮೀನಕ್ಕ ಸ್ಟಾರ್ಟ್ ಮಾಡಿದ್ದಾರೆ ಅವ್ರದ್ದು ಬರ್ಗರ್. ಇವಳದು ಊಟ ಆಯಿತು. ಇವಳು ಎಂತ ಸಿದ್ರೆ ಅವಳದು ಗಂಜಿ ಮತ್ತು ಚಿಕನ್ ಮಾಡಿದ್ದೆ, ಸೊ ಚಿಕನ್ ತಿಂದು. ಇದು ಟೇಸ್ಟ್ ಮಾಡು. ಒಳ್ಳೆ ಉಂಟು. ಒಂದು ಪ್ಲೇಟ್ ಶಾರ್ಮಾ ಫೇವ್ರೇಟಾ? ಅವ್ರದ್ದು ಶಾರ್ಮಾ ಯಾವತ್ತು ಫೇವ್ರೇಟ್. ಆಯ್ತು, ನಾವು ಡಿನ್ನರ್ ಮಾಡಬೇಕು. ಗ್ಯಾಸ್ ಉರಿತಿಲ್ಲ. ನನ್ನ ಇನ್ ಹೌಸ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದಾರೆ ರಿಪೇರಿ ಮಾಡಲಿಕ್ಕೆ. ಅವರದೆಲ್ಲ ಉಂಟು ಇಲ್ಲಿ, ಟೂಲ್ಸ್ ಗೂಲ್ಸ್ ಎಲ್ಲ ಉಂಟು. ಎಂತ ಬ್ಲಾಕ್ ಆಗಿತ್ತಾ? ಬ್ಲಾಕ್ ಆಗಿತ್ತಾ? ಒಂಥರ ಹಾಗೆ ಬ್ಲಾಕ್ ಆಗಿತ್ತಲ್ಲ. ಹೌದಾ? ತುಂಬಾ ದಿನ ಆಯ್ತಲ್ಲ ಕ್ಲೀನ್ ಮಾಡದೆ? ಮಾಡ್ಲೇ ಅಲ್ಲ, ಆಲ್ಮೋಸ್ಟ್ 1 year ಆಯ್ತಾ? ಜಾಸ್ತಿ ಆಯ್ತು. ಸ್ಪ್ರೇ ಮೊನ್ನೆ ತಗೊಂಡು ಬಂದದ್ರೆ. ಇದು ಎಂತ ಸ್ಪ್ರೇ ಇದು? ಯಾವುದೋ ಒಂದು ಕ್ಲೀನರ್, ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಬ್ಲಾಕ್ ಆಗಿದ್ರೆ ಕ್ಲಿಯರ್ ಆಗ್ತದಾ? ಓಕೆ ಓಕೆ ಓಕೆ. ಸೂಪರ್ ಸೂಪರ್, ವೆಲ್ ಡನ್. ಇದರಲ್ಲೆಲ್ಲ ಎಂತ ಉರಿತಾನೆ ಇರಲಿಲ್ಲ, ಅದು ಸಹ ಅಷ್ಟು ಉರಿತಿರ್ಲಿಲ್ಲ. ಇದು ಓಕೆ, ಇದು ಇನ್ನೂ ಸಹ ಒಳ್ಳೆ ಆಯಿತು. ವೆರಿ ನೈಸ್. ಇಲ್ಲ, ತುಂಬ ಮಚ್ ಬೆಟರ್ ನೋ. ಥ್ಯಾಂಕ್ ಯು ಸೋ ಮಚ್. ವೀಕೆಂಡ್ ಪ್ರಾಜೆಕ್ಟ್ ಸಕ್ಸಸ್. ನಾವು ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೇವೆ. ಎಷ್ಟು ಬೇಗ ಇಲ್ಲಿ ಡಾಮರ್ ಹಾಕಿದ್ರು ನೋಡಿ. ಮೊನ್ನೆ ನಾನು ತೋರಿಸಿದ್ದೆ ಅಲ್ಲ, ಇಲ್ಲಿ ರೋಡ್ ಆಗ್ತಾ ಉಂಟು ಅಂತೇಳಿ. ಇಲ್ಲಿ ಬೇಗ ಬೇಗ ಕೆಲಸ ಆಗ್ತದೆ. ಎಷ್ಟು ಮೆಷಿನ್ನು ಅಲ್ಲಿ, ಶೋಪ ಬೇಗ ಬೇಗ ಮಾಡ್ತಾ ಇದ್ದಾರೆ ಕೆಲಸ. ಬಂದಿದ್ದೇವೆ ಅಜ್ಮಾನ್ ಫಿಶ್ ಮಾರ್ಕೆಟ್ಗೆ ಎಟ್ಟಿ ತಗೊಳ್ಳಿಕ್ಕೆ. ನೋಡುವ ಎಂತೆಲ್ಲ ಮೀನು ಸಿಗ್ತದೆ ಇವತ್ತು. ನೋಡುವ, ಇವತ್ತು ಆ್ಯಕ್ಚುಲಿ ಕೋಳಿ ಸಾರು ಇವರು ವೀನಕ್ಕ ತಿನ್ನೋದಿಲ್ಲ, ಅದಕ್ಕೆ ನಾವು ಎಟ್ಟಿ ನೋಡುವ ಅಂತೇಳಿ ಬಂದೆ. ಎಟ್ಟಿ ಫ್ರೈ ಮಾಡಿದರೆ ಒಳ್ಳಾಗ್ತದಲ್ಲ. ಹೀಟ್ ನಂದು ಇದು ಗೋಳಿ ಬಜ್ಜಿದ್ದು ಅಂಬಡೆ ಆಗ್ಬೋದು. ನಾನು ಹೆಚ್ಚು ತಿನ್ನೋದಿಲ್ಲ, ಅವ್ರು ಚಿಕನ್ ತಿನ್ನೋದಿಲ್ಲ, ಅದಕ್ಕೆ ಅವರಿಗೆ ಪ್ರಾನ್ಸ್. ಇಲ್ಲಿ ಒಂದು ಬೋಟ್ ಹೋಗ್ತಾ ಉಂಟು ಫಿಶಿಂಗ್ಗೆ. ಇಲ್ಲಿ ಒಂದು ಬಂದು ಪಾರ್ಕ್ ಮಾಡಿದ್ದಾರೆ ನೋಡಿ. ಅವರ ಬಟ್ಟೆ ಇಲ್ಲಿ ಮಲಗಿದ್ದಾರೆ. ಎಲ್ಲ ಇರ್ತದೆ. ಹೋದ್ರೆ ಒಮ್ಮೆ 1 ವಾರ ಬರುದಿಲ್ಲ ಅಲ್ಲ, ಅದಕ್ಕೆ ಎಲ್ಲ ಇರ್ತದೆ ಇದರಲ್ಲಿ. लास्ट टाइम लेके कौन मांगे कितने का था? ये कितने का है? 50 रुपये इधर तो वाला ये 30 बोलते हैं, 25 में जाएगा बोलते हैं। 25 अच्छा है, ಒಳ್ಳೆ ಉಂಟು. ಒಂದು ಸಾಕು ನಾವು, ಖಾಲಿ ಫ್ರೈ ಅಲ್ಲ. ಟೈಗರ್ ಇಲ್ಲ ಇವರ ಹತ್ರ ಒಂದು ಇದು ಸೈಜ್, ಒಂದು ಚಿಕ್ಕ ಸೈಜ್. किसी के पास नहीं है टाइगर आज? टाइगर पैर थोड़ा देखे, हम इधर पहले देखते लेकिन थोड़ा छोटी लगता है. बट टाइगर रबर ಆಗಿರ್ತದೆ ನೋಡಿ, ಇದು ಒಳ್ಳೆ ಇರ್ತದೆ. ये स्किन निकालेगा ना, सेम से बराबर आएगा. अगर टाइगर पकड़ेगा उसका लायन आएगा, पकड़ेगा ना छोटी आएगा, वो अच्छी है. इसलिए पूरा मकान में वही भूते उंटು तरु भूताई. ठीक है, वो 1 kg पैक कर लो. 1 kg आप देख के डालो. ಬಂಗುಡೆ ಉಂಟು, ಒಳ್ಳೆ ಮಿಂಚುತ್ತಾ ಉಂಟು ಬಂಗುಡೆ. ಇದು ಕೊಡ್ಡೈ. ಈ ಮೀನಿಗೆ ಪೇಂಟ್ ಬಿದ್ದಾಗಿಲ್ಲವಾ? ಇದು ಈ ಕೋನ್ಸ ಮೀನು ಜೆಶ್. ಇದು ಚಟ್ಟೆ ಮೀನು, ಬೆಲ್ಟ್ ಮೀನು, ಅದು ಟ್ಯೂನಾ. ये हमारे पास है, बहुत अच्छी ये क्या है? जस्ट बोलते हैं. ಜೆಶ್. ಇದು ಬಾರಕೂಡ ಸಹ ಭಾರಿ ಟೇಸ್ಟಿ. और पूरा भी है हमारे पास. ಹಾಂ, ಹೌದಾ? 25 ಆಯಿತು. 1 kg ಎಟ್ಟಿಗೆ 25. दूसरा हमारा मकान हो. ಮೀನೆಲ್ಲ ತಗೊಂಡಾಯ್ತು. ಮೀನಿಲ್ಲ ಅಂತೆ, ಶೆಕೆಗೆ ಹೆಚ್ಚು ಮೀನಿಲ್ಲ ಅಂತ ಹೇಳಿದ್ರು. AC ಹಾಕಿದ್ದಾರೆ ನೋಡುವ.
ಥಂಡ ಥಂಡ ಉಂಟ ನೋಡು. ಇಲ್ಲಿ ರೆಂಟ್ ಏರಿಸಿರ್ಬೇಕು. ಓ बहुत अच्छा है इधर मच्छी फ्रेश रहेगा. मात्र ಇಲ್ಲಿ ಖಾಲಿ, ಇಲ್ಲಿ ರೆಂಟ್ ಜಾಸ್ತಿ ಏನಲ್ಲ. लिया भाई जीवा है ಪ್ರಾನ್ಸ್ लिया ವಿಡಿಯೋ ತೆಗಿತಾನಂತ ಹೇಳಿದ್ರೆ ಎಲ್ಲರೂ ಸಹ ಮಾತಾಡ್ತಾರೆ. ಎಂತ ಚಳಿ ಮಾರೆ, ಇಲ್ಲಿ ಚಿಲ್ಲುಂಟಲ್ಲ. ಅಬ್ಬಾ, ಹೊರಗೆ ಬಂದಾಗ ಪುನಃ ಶೆಕೆಗೆ ಮೀನು ಬೇಗ ಹಾಳಾಗುದಲ್ಲ. ಸೊ ಮೀನು ಹಾಳಾದರೆ ಲಾಸ್ ಅಲ್ಲ, ಅದಕ್ಕೆ ಅವರು AC ಹಾಕುದು. ಯಾಕಂದರೆ ಈ ಸರ್ತಿ ವಿಪರೀತ ಅಂದರೆ ವಿಪರೀತ ಉಂಟು. ಸೊ ಮೀನನ್ನೆಲ್ಲ ಹಾಳಾಗದಾಗೆ ಕಾಪಾಡಲಿಕ್ಕೆ AC ಹಾಕ್ತಾ ಇದ್ದಾರೆ ಎಲ್ಲ ಕಡೆ. ಒಳ್ಳೆ ಕೆಲಸವೇ. ಮತ್ತು ಅಲ್ಲಿ ಕೆಲಸ ಮಾಡೋರು ಸಹ ಹೀಗೆ ಕೆಲಸ ಮಾಡೋದಲ್ಲ AC ಇಲ್ಲದೆ. ಶಬ ಊರಾಗೆ ಅಲ್ಲ ಮಾರೆ, ಟೆಂಪ್ರೇಚರ್ ಇಲ್ಲಿ ತುಂಬ ಜಾಸ್ತಿ ಟೆಂಪ್ರೇಚರ್. अच्छा है, मैंने बहुत कड़े लिया, वो बहुत खराब निकलता है. हमारा से एक बार लगेगा, कंप्लेंट आएगा तो दोबारा आएगा. हाँ, आप कितना है पपाया 1 kg? किलो 15. अंदर आए तो कम होना चाहिए, अंदर आए तो ज़्यादा हो. मैं उधर से लेती हूँ हमेशा, उधर नहीं है पपाया. आप दे दो अच्छा वाला, आप अच्छा वाला आप ही देख लो, मेरे को दे दो. मैं देखा तो आप देख के खराब दिया तो बोला आप ही देख लो. अच्छा सुंदर वाला दे दो. सुंदर है वो, खराब नहीं, फंगस नहीं आएगा ना. अभी कहेगा ना, अभी नहीं खाएगा. मैं ये कच्चा है ना, कैसे खाएगा. ये अभी आया वाला पपाया है, सही है. अंदर ज़्यादा पका वाला लगेगा तो हमने आज नहीं बेच सकते तो वो दे दो. दे देगा. वो ज़्यादा पका वाला नहीं, वो कल तक सही रहेगा. ये भी काल का से लेकिन ये थोड़ा ना नहीं है. बात कर रहे हैं इधर. देखो ये दे दो, खलास हो. कौन सा देगा? हाँ, कौन सा देगा? ये देखो, दोनों अच्छा है ना. अच्छा है पपाया. हाँ ओके. दोनों चाहिए. आप अभी नहीं दोनों नहीं चाहिए. ಎಂತ ಪಪ್ಪಾಯ ತಿನ್ನುವುದಾ ನಾನು. 4 ಪಪ್ಪಾಯ और क्या देगा? रखा से देंगे. वाटरमेलन चाहिए? वाटरमेलन नहीं चाहिए, सर्दी है. आएगी वैसे हफ्ते बाद. ए मेरे को नहीं यही चाहिए. आपके पास ये है, रास्पबेरी है? रास्पबेरी नहीं है. कियारागे रास्पबेरी इष्ट पाಪ ಸಿಗಲಿಲ್ಲ. सब बेरी दे दो, बेरी बेरी खाएगी. कोई और बेरीज है आपके पास? नहीं है. हाँ ओके, छोड़ो भाई, आप यही दे दो. स्वीट मेलन चाहिए? स्वीट मेलन कैसा है केजी? किलो 8 रुपये है, अभी सस्ता है ना. पहले तो किलो 15 था, 10 रुपये. हाँ नहीं, स्वीट मेलन नहीं चाहिए. आप इसका ही अच्छा दाम दे दो. ओके कितना मिलेगा? सेट देंगे. 20 रुपये पड़ेगा तो आपको कैसे हाथ में लेगा. ओके अभी सेट देगा, सेट. 19 बोलने का. ನೀವು ನನಗೆ ಸಪೋರ್ಟ ಅವರಿಗೆ ಸಪೋರ್ಟ. ತಗೊಂಡೆ ಪಪ್ಪಾಯ ತಗೊಂಡೆ. तो बेरी ಚಿಕ್ಕದಾದ ಪಪ್ಪಾಯಗೆ 14 dirhams. ಕಾಯಿಪಲ್ಯ ಸಹ ಉಂಟು, ಫ್ರೆಶ್ ಆದ ಕಾಯಿಪಲ್ಯ ಹಾಗೂ ಫ್ರೂಟ್ ಸಹ ಉಂಟು. ये कौन सा फ्रूट है भाई? हाँ ಇದು येलो प्लम है ना, येलो प्लम. येलो प्लम है. हाँ कैसा है ये? 10 रुपये. हाँ पूरा 10 बांध रहा है. ಗಂಡ ತುಂಬ ಹೊಗಳ್ತಾ ಇದ್ದಾರೆ. ಅಲ್ಲ ಮಾರ್ರೆ, ತೆಕೊಂಡದ್ದು 1 ಕಿಲೋ ಪಪ್ಪಾಯ, ಅಲ್ಲಿ ಒಂದು 15 kg ಕಾಯಿಪಲ್ಯ ತಗೊಳ್ಳೋಕೆ ಮಾತಾಡ್ತೀನಿ. ಅಲ್ಲಿ ಟ್ಯಾಲೆಂಟ್ ತಲೆ ತಿಂದು ಕಾಲು 1 kg ಪಪ್ಪಾಯ ತಗೊಂಡು ಅದು ಟ್ಯಾಲೆಂಟ್. ಬಾರ್ಗೇನ್ ಮಾಡಬೇಕು, ಕೆಲವೊಮ್ಮೆ ಬಾರ್ಗೇನ್ ಮಾಡಬೇಕು. ಬಾರ್ಗೇನ್ ಮಾಡೋದು ಸಹ ಫನ್. ಕೆಲವ್ರು ಹೇಳ್ತಾರೆ ಬಾರ್ಗೇನ್ ಮಾಡಬಾರ್ದು, ಧರ್ಮಗೆ ಕೊಡೋರು ಅಂಗಡಿ ಮುಚ್ಚಬೇಕು. ಅದು ಬೇರೆವೇ ಬೈತಾ ಇದ್ದಾರೆ. ಈಗ ಇದು ಮನೆ ಮುಟ್ಟೋಗೆಲ್ಲ ಹಣ್ಣಾಗ್ಬೋದೇನೋ, ಅಷ್ಟು ಸೆಕೆ ಉಂಟು. 38 ಡಿಗ್ರೀಸ್ ತೋರಿಸ್ತಾ ಉಂಟು. ಅಷ್ಟುಂಟು ಮಾರ್ರೆ, ಅದಕ್ಕೆ ಜಾಸ್ತಿ ಸೇರ್ಬೋದು ಅಲ್ಲ. ಕಿಯಾರಾನ ಸ್ಕೂಲಲ್ಲಿ ಕೆಲವು ಪ್ರಿಂಟ್ಔಟ್ಸ್ ತರಲಿಕ್ಕೆ ಹೇಳಿದ್ದಾರೆ. ಸೊ ಆ ಪ್ರಿಂಟ್ಔಟ್ಸ್ ತರಲಿಕ್ಕೆ ಸ್ಟೇಷ್ನರಿ ಅಂಗಡಿಗೆ ಹೋಗ್ತಿದ್ದಾನೆ. ಸ್ಟೇಷ್ನರಿ ಅಂಗಡಿ ಅವನಿಗೆ ನಂದು ಒಳ್ಳೆ ಗುರ್ತಾಯಿತು. ಹೋಗಿ 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 ಇದೇ ನಮ್ಮ ಮನೆ ಹತ್ರ ಇರುವ ಸ್ಟೇಷ್ನರಿ ಅಂಗಡಿ. ಆಯಿತು, ಪ್ರಿಂಟ್ಔಟ್ ಎಲ್ಲ ತೆಗ್ದಾಯಿತು. ಇನ್ನು ಮನೆಗೆ ಒಂದು ಪೆನ್ ಸಹ ತಗೊಂಡೆ. ಪೆನ್ನಿಗೆ 2 ದಿರಮ್, ಒಂದು ಪೆನ್ನಿಗೆ. ಒಂದು ಪೇಜ್ ಪ್ರಿಂಟ್ಔಟ್ ಮಾಡೋದಕ್ಕೆ 54 ರೂಪಾಯಿ ಊರುದು, ಒಂದು ಪೇಜ್ ಪ್ರಿಂಟ್ಔಟ್ಗೆ. ಈಗ ಎಲ್ಲದಕ್ಕೆ ಜಾಸ್ತಿ ಆಗಿದೆ. ಗಿಡವನ್ನು ಸ್ವಲ್ಪ ಎಕ್ಸ್ಟ್ರಾ ಗಿಡವನ್ನು ಹಾಕಿ ರೀರೂಟ್ ಮಾಡ್ತಾ ಇದ್ದೇವೆ. ಒಂದು 2 ಗೆಲ್ಲು ತಂದಿದ್ರು ಇವರು ಆಫೀಸಿಂದ. ಸೊ ಅದನ್ನೇ ಈಗ ಅರೇಂಜ್ ಆದ ನಂತರ ತೋರಿಸ್ತೀನಿ.
ಮೇಕಪ್ ಆರ್ಟಿಸ್ಟ್ ಬಂದರೆ. ನೀನು ನೆಲ ಸೋರಿಸ್ತೀವಿ ಮಗಳೇ, ನನ್ನ ಮುಖ ಸೋರಿಸ್ತೀವಿ. ಅಯ್ಯೋ ಎಂತ ನೋಯಲ್ಲಿದ್ದು. ಸಾಕು ಮಾರದಿ. ಹಾಕ್ತಾಳೆ ತೇಪ್ತಾಳೆ, ಹಾಕ್ತಾಳೆ ತೇಪ್ತಾಳೆ. ಎಂತ ಮಗ, ಕ್ಲೈಂಟ್ ಅವರ ಮುಖ ನೋಡ್ಲಿಲ್ಲವೇನ? ಕಸ್ಟಮರ್ ಮಿನಿ ಮುಖ ನೋಡಿದ್ರು ಅವರೇ ಓಡಿ ಹೋಗುವರು. ತಾವೆಲ್ಲಿ ಆಟಗ ಒಮ್ಮೆ ನೋಡಿ ಅಂತ ನಾವು ಅಲ್ಲಿ ಕನ್ನಡಿಯಲ್ಲಿ ನೋಡ್ಲಿಲ್ಲ, ಎದ್ದು ನೋಡ್ಬೇಕು. ಹಾಕ್ತಾಳೆ ಹಾಕ್ತಾಳೆ. ಸಾಕು ಮಾರೈದಿ. ಯೋ ದೇವ, ಕೂದಲ್ ಮೇಲೆ ಮಾಡ್ಬೇಕಂತೆಯ? ಪ್ಲೀಸ್ ಒಂದು ಕೂತಿದ್ದೀರಲ್ಲ ಇವಳ ಮೇಕಪ್ಗೆ. ಕಾನ್ಸಂಟ್ರೇಷನ್ ಬರೆಯುವಾಗ ಸಮೇತ ಇರುದಿಲ್ಲ ಇಷ್ಟು. ಕಣ್ಣು ಮುಚ್ಚಬೇಡಿ ಕ್ಲೈಂಟ್, ನೀವು ಕಣ್ಣು ಮುಚ್ಚಿದ್ರೆ ನಿಮ್ಮ ಗುರ್ತ ನಿಮ್ಗೆ ಸಿಗ್ಲಿಕ್ಕಿಲ್ಲ. ವೀಕೆಂಡ್ ಒಂದು ಹೀಗೆ ಹೋಗ್ತದೆ ಅಂತೇಳಿಲ್ಲ, ರಪಕ್ಕ ಹೋಗ್ತದೆ. ಸೊ ಆಯ್ತು, ವೀಕೆಂಡ್ ಎಲ್ಲ ಆಯ್ತು. ಕಿಯಾರ ಸಹ ಬೇಗ ಮಲಗಿದ್ದಾಳೆ, ಯಾಕಂದ್ರೆ ನಾಳೆ ಶಾಲೆ ಉಂಟು. ಇದು ಒಟ್ರಾಸಿ ಆಗಿದೆ, ನಂಗೆ ಗೊತ್ತಿಲ್ಲ ಎಂತ ಅಂತೇಳಿ. ಮೆಡಿಸಿನ್ ರಿಯಾಕ್ಷನ್, ಅಷ್ಟು ಮೆಡಿಸಿನ್ ಉಂಟು, ಹೈ ಡೋಸ್ ಮೆಡಿಸಿನ್ ಕೊಟ್ಟರು. ಯಾಕೆಂದ್ರೆ ಒಟ್ರಾಸಿ ಜ್ವರ ಇತ್ತಲ್ಲ, ಸೊ ಅದರಿಂದಾಗಿ ತುಂಬ ಜನರು ಕೇಳಿದ್ದೀರಿ ಹೇಗಿದ್ದೀರಿ ಹೇಗಿದ್ದೀರಿ. ಈಗ ತುಂಬ ಬೆಟರ್, ತುಂಬ ಬೆಟರ್. ಕೆಮ್ಮೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಹೋಗ್ತದೆ, ಆದರೆ ತುಂಬ ಬೆಟರ್. ಬಾಡಿ ಪೇನ್ ಎಂತ ಸಹ ಇಲ್ಲ. ಮೈ ಪುಡಿ ಮಾಡ್ಲಿಕ್ಕೆ ಹೋಗಲಿಲ್ಲ ಕೆಳಗೆ. ವಾಕ್ಸ್ ನಾನೀಗ ಹೋಗ್ತಿಲ್ಲ, ಬಟ್ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು. ಹೆಚ್ಚು ದಿನ ಕೂತ್ರೆ ಮತ್ತೆ ವರ್ಷಗಟ್ಟಲೆ ಕೂತ್ಕೊಂಡಿರ್ತೇನೆ ನಾನು. ಇದು ಸ್ಕಿನ್ಸ್ ಈಗ ಹೊರಗೆ ಬಂತು, ಸ್ನಾನ ಮಾಡುವಾಗ ಸ್ಕಿನ್ನೇ ಹೊರಗೆ ಬಂತು. ಸೊ ಇನ್ನು ಹನಿ ಹಾಕಿಟ್ಟೆ ಸ್ವಲ್ಪ. ಏನಾಗಿ ನಾನು ಮದ್ದಿಗೆ ಹೋದದ್ದು ಕಿಯಾರಗೋಸ್ಕರ, ಇನ್ನು ಸ್ಪ್ರೆಡ್ ಆಗೋದು ಬೇಡ ಅಂತೇಳಿ. ಬೈ ಗಾಡ್ಸ್ ಗ್ರೇಸ್ ಸದ್ಯಕ್ಕೆ ಅವಳು ಸರಿ ಇದ್ದಾಳೆ. ಸ್ಪ್ರೆಡ್ ಆಗದಾಗಿ ನಾನು ಅಷ್ಟೇ ಬೇಡಿದೆ, ಯಾಕಂದರೆ ಮಕ್ಕಳಿಗೆಲ್ಲ ಬಂದರೆ ಭಾರಿ ಕಷ್ಟ ಮಾರೆ. ನಮಗೆ ಅಟ್ಲೀಸ್ಟ್ ಹೇಳಲಿಕ್ಕೆ ಆಗ್ತದೆ ಎಂತ ಆಗ್ತಾ ಉಂಟು ಅಂತೇಳಿ. ಮಕ್ಕಳಿಗೆಲ್ಲ ಆದರೆ ಬಜ್ಜಿ ಚೋರೆ ಪ್ಲಸ್ ಶಾಲೆ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತದೆ. ಸೊ ಅದರಿಂದಾಗಿ ನಾನು ಬೇಗನೆ ಹೋಗಿ ಮದ್ದೆಲ್ಲ ತಗೊಂಡೆ, ಸರಿ ಆಯಿತು. ಈಗ ಇಲ್ಲಿ ಗೋಳಿ ಬಜ್ಜದ್ದು ಅಂಬಡೆ ಆಗಿದೆ. ಇನ್ನು ನಿಮ್ಮದು ಎಂಥ ಸಹ ಹೋಮ್ ರೆಮಿಡೀಸ್, ಕ್ವಿಕ್ ಹೋಮ್ ರೆಮಿಡೀಸ್ ಇದ್ದರೆ ಹೇಳಿ ಆಯಿತಾ. ಇನ್ನೂ ಸ್ಕಿನ್ ಬರ್ತದೆ, ಬಟ್ ಎಂಥ ಸಹ ಹಾಕಲಿಕ್ಕೆ ಈಗ ಸದ್ಯಕ್ಕೆ ಹನಿ ಹಾಕಿದ್ದೇನೆ ನಾನು. ಸೊ ಈಗ ಮಚ್ ಬೆಟರ್ ಆಯಿತು. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊತ್ತಿಗೆ ಟೇಕ್ ಕೇರ್, ಬಾಯ್ ಬಾಯ್.